Next is project execution system. ಹೌದಾ ಸಿಸ್ಟಮ್ಸ್ ಅಂಡ್ ಪ್ರೊಸೀಜರ್ ಪ್ಲಾನ್ ಎಲ್ಲಾ ತರ ಸಿಸ್ಟಮ್ಸ್ ಮತ್ತೆ ಪ್ರೊಸೀಜರ್ಸ್ ನ ಡಿಫೈನ್ ಮಾಡುತ್ತದೆ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಸ್ಟಾರ್ಟ್ ಆಗುತ್ತೆ ರೈಟ್ ಕೇಳಿಸ್ಕೊಳ್ಳಿ ಮಾತಾಡಿ ಸಾಕು 20 minutes. Yeah. So after this, after developing different systems and different procedures for execution of project, it is duty of the project administrator. It is duty of the project administrator to develop the project execution systems. Okay, na? So ಏನೇನು ಬರುತ್ತೆ ಸೊ ಪ್ರಾಜೆಕ್ಟ್ ಎಕ್ಸಿಕ್ಯೂಟ್ ಮಾಡಬೇಕಂದ್ರೆ ಪ್ರಾಜೆಕ್ಟ್ ಟೀಮ್ಸ್ ಮಾತ್ರ ಇನ್ವಾಲ್ವ್ ಆಗಿರುತ್ತಾ ನಿಮ್ಮ ಕಂಪ್ನಿ ಮಾತ್ರ ಇನ್ವಾಲ್ವ್ ಆಗಿರುತ್ತಾ ಕೆಲವು ಸಲ ಎಕ್ಸ್ಟರ್ನಲ್ ಪೀಪಲ್ ಕೂಡ ಇನ್ವಾಲ್ವ್ ಆಗಿರ್ತಾರೆ ಹೌದಾ ಯಾರು ಇನ್ವಾಲ್ವ್ ಆಗಿರ್ಬೋದು ನಿಮ್ಮ ವೆಂಡರ್ಸ್ ಸಪ್ಲೈಯರ್ಸ್ ಕಾಂಟ್ರಾಕ್ಟರ್ಸ್ ಅಂಡ್ ದೆನ್ ವರ್ಕ್ ಫೋರ್ಸ್ ಮ್ಯಾನೇಜ್ಮೆಂಟ್ ಈಗ ಕಾಂಟ್ರಾಕ್ಟ್ ಅಲ್ಲಿ ಎಂಪ್ಲಾಯ್ಸ್ ಹೈರ್ ಮಾಡ್ತೀರಾ ಅವರು ಕೂಡ ಇನ್ವಾಲ್ವ್ ಆಗಿರ್ತಾರೆ ಹೌದಲ್ವಾ ಸೊ ನಿಮ್ಮ ಪ್ರಾಜೆಕ್ಟ್ ನಲ್ಲಿ ನಿಮ್ಮ ಪ್ರಾಜೆಕ್ಟ್ ಆರ್ಗನೈಸೇಷನ್ ಬಿಟ್ಟು ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಕೂಡ ನಿಮ್ಮ ಪ್ರಾಜೆಕ್ಟ್ ನ ಕಂಟ್ರೋಲ್ ಮಾಡುತ್ತೆ ಇನ್ಫ್ಲೂಯೆನ್ಸ್ ಮಾಡುತ್ತೆ ಹೌದಾ ಏನು ಫ್ಯಾಕ್ಟರ್ಸ್ ವೆಂಡರ್ಸ್ ಸಪ್ಲೈಯರ್ಸ್ ಇರ್ಬೋದು ಕಾಂಟ್ರಾಕ್ಟರ್ಸ್ ಇರ್ಬೋದು ಹೌದಾ ಅಂದ್ರೆ ಲಾಜಿಸ್ಟಿಕ್ಸ್ ಟೀಮ್ ಇರ್ಬೋದು ಎಲ್ಲಾ ಕಂಪನಿಯಲ್ಲೂ ಆರ್ಡರ್ ಲಾಜಿಸ್ಟಿಕ್ಸ್ ಇರಲ್ಲ ಹೌದಾ ಫಾರ್ ಎಕ್ಸಾಂಪಲ್ ಟೈರ್ ಇಂಡಸ್ಟ್ರಿ ರೈಟ್ ಟೈರ್ ಇಂಡಸ್ಟ್ರಿ ರಿಲೈಸ್ ಮೇನ್ಲಿ ಆನ್ ರಬ್ಬರ್ ಅಂಡ್ ವಾಟ್ ಮೇನ್ಲಿ ರಿಲೈಸ್ ಆನ್ ರಬ್ಬರ್ ಹೌದಾ ರಬ್ಬರ್ ಅವರೇ ಹುಡ್ಕೊಂಡು ತಗೊಂಡ್ಬರ್ತಾರ ಇಲ್ಲ ಒಬ್ಬ ಸಪ್ಲೈಯರ್ ಇರ್ತಾನೆ ಅವನಿಗೆ ಆರ್ಡರ್ ಪ್ಲೇಸ್ ಮಾಡ್ತಾರೆ ಹೌದಾ ಅವನು ಇವರ ರಿಕ್ವೈರ್ಮೆಂಟ್ ಏನಿರುತ್ತೆ ಎಷ್ಟು ಕ್ವಾಂಟಿಟಿ ರಬ್ಬರ್ ಬೇಕು ಯಾವ ಗ್ರೇಡ್ ರಬ್ಬರ್ ಬೇಕಾಗಿರುತ್ತೆ ಆ ರಬ್ಬರ್ ನಾವು ಸೋರ್ಸ್ ಮಾಡಿ ಲಾಜಿಸ್ಟಿಕ್ಸ್ ಅರೇಂಜ್ ಮಾಡಿ ಇವರಿಗೆ ತಂದು ಕಳಿಸ್ತಾರೆ ಹೌದಾ ಅದು ವೆಂಡರ್ಸ್ ಅಥವಾ ಸಪ್ಲೈಯರ್ಸ್ ಕೆಲಸ ಅದೇ ರೀತಿ ಕಾಂಟ್ರಾಕ್ಟರ್ಸ್ ಇರ್ತಾರೆ ನಿಮ್ಮ ಮೆಟೀರಿಯಲ್ ಕಾಂಟ್ರಾಕ್ಟರ್ಸ್ ಇರ್ಬೋದು ಲೇಬರ್ ಕಾಂಟ್ರಾಕ್ಟ್ಸ್ ಇರ್ಬೋದು ಅಂಡ್ ಸಾಫ್ಟ್ವೇರ್ ಈಗ ಆಪರೇಟಿಂಗ್ ಸಿಸ್ಟಮ್ಸ್ ವಿಂಡೋಸ್ ಮಷಿನ್ಸ್ ಯೂಸ್ ಮಾಡ್ತಿರ್ತಾರೆ ಕಂಪ್ಯೂಟರ್ ಹೌದಾ ಆ ಕಂಪ್ಯೂಟರ್ ಲೈಸೆನ್ಸ್ ಕೂಡ ನೀವು ತಗೊಂಡಿರ್ತೀರ ಹೌದಾ ಲೈಸೆನ್ಸ್ಗೂ ವ್ಯಾಲಿಡಿಟಿ ಇರುತ್ತೆ ಕೆಲವೊಂದು ಲೈಫ್ ಟೈಮ್ ಇರುತ್ತೆ ಕೆಲವೊಂದು ಸಾಫ್ಟ್ವೇರ್ ಯೂಸ್ ಮಾಡ್ತೀರಾ ಕ್ಯಾಟ್ರಿ ಇರ್ಬೋದು ನಿಮ್ಮ ಸಾಲಿಡ್ ವರ್ಕ್ಸ್ ಇರ್ಬೋದು ಆನ್ಸಿಸ್ ಇರ್ಬೋದು ರೈಟ್ ಅಂಡ್ ದೆನ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಸಾಫ್ಟ್ವೇರ್ಸ್ ಇರ್ಬೋದು ಅಂಡ್ ದೆನ್ ಬಜೆಟಿಂಗ್ ಸಾಫ್ಟ್ವೇರ್ಸ್ ಸೊ ಟೀಮ್ ಮ್ಯಾನೇಜ್ಮೆಂಟ್ ಸಾಫ್ಟ್ವೇರ್ ಈ ತರ ವೆರೈಟಿ ಆಫ್ ಟೂಲ್ಸ್ ಇರುತ್ತೆ ಆ ಟೂಲ್ಸ್ ಎಲ್ಲಾನು ಕೂಡ ಈ ಹೌಸ್ ಅಲ್ಲೇ ಡೆವಲಪ್ ಆಗಿರೋದಿಲ್ಲ ಪ್ರತಿಯೊಂದು ಟೂಲ್ ನೀವು ಕೆಲವೊಂದು ಟೂಲ್ಸ್ ನೀವು ಹೊರಗಡೆಯಿಂದ ಹೈರ್ ಮಾಡ್ತೀರಾ ಸೊ ದೇರ್ ಇಸ್ external involvement in your project execution also right ಕೆಲವು ಸಲ ಇವ್ರುಗಳು ಕೈ ಕೊಟ್ಟರು ಅಥವಾ ಯಾವುದೋ ಒಂದು ಸಿಸ್ಟಮ್ ಫೇಲ್ ಆದ್ರೆ ನೀವು ಪ್ರಾಜೆಕ್ಟ್ ಮೇಲೆ ಕೂಡ ಅಫೆಕ್ಟ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಲಾಜಿಸ್ಟಿಕ್ಸ್ ಓಕೆನಾ ರಾ ಮೆಟೀರಿಯಲ್ ಲಾಜಿಸ್ಟಿಕ್ಸ್ ಸ್ಟ್ರೈಕ್ ಆಯ್ತು ನೀವು ರಾ ಮೆಟೀರಿಯಲ್ ಪ್ಲೇಸ್ ಮಾಡಿರ್ತೀರಾ ನಿಮ್ಗೆ ಗೊತ್ತೇ ಇರಲ್ಲ ಸ್ಟ್ರೈಕ್ ಆಗುತ್ತೆ ಅಂತ ಸಡನ್ ಆಗಿ ನಾಳೆ ಲಾಜಿಸ್ಟಿಕ್ಸ್ ಸ್ಟ್ರೈಕ್ ಇರುತ್ತೆ ಓಕೆನಾ ಲಾರಿ ಸ್ಟ್ರೈಕ್ ಇರ್ಬೋದು ಅಂಡ್ ದೆನ್ ಶಿಪ್ಪಿಂಗ್ ಕಂಟೈನರ್ ಸ್ಟ್ರೈಕ್ಸ್ ಇರ್ಬೋದು ಏನೇನೋ ಡಿಫ್ರೆಂಟ್ ವೆರೈಟಿ ಆಫ್ ಲಾಜಿಸ್ಟಿಕ್ಸ್ ಸ್ಟ್ರೈಕ್ಸ್ ಆಗುತ್ತೆ ಅವಾಗ ಏನಾಗುತ್ತೆ ಈ ಪ್ರೊಡಕ್ಷನ್ ಪ್ಲಾಂಟ್ ಹಾಲ್ಟ್ ಮಾಡಲೇಬೇಕು ಹೌದಾ ಒಂದ್ಸಲ ಸ್ಟ್ರೈಕ್ ಶುರು ಆದ್ರೆ ಎಷ್ಟು ನಡೆಯುತ್ತೆ ವಾರ ಇರುತ್ತೆ ನಡೆಯುತ್ತೆ ಕೆಲವು ತಿಂಗಳಿರುತ್ತೆ ನಡೆಯುತ್ತೆ ಹೌದಾ ಒಂದು ವಾರ ಪ್ರೊಡಕ್ಷನ್ ಪ್ಲಾಂಟ್ ನಿಲ್ತು ಅಂದ್ರೆ ಎಷ್ಟು ಪ್ರೊಡಕ್ಷನ್ ಲಾಸ್ ಆಗುತ್ತೆ ಅವ್ರಿಗೆ ಡಿಪೆಂಡ್ಸ್ ಥೌಸಂಡ್ಸ್ ಆಫ್ ಡಾಲರ್ಸ್ ಬಿಲಿಯನ್ಸ್ ಆಫ್ ಡಾಲರ್ಸ್ ಕ್ರೋರ್ಸ್ ಆಫ್ ರುಪೀಸ್ ಅಲ್ಲೂ ಆಗುತ್ತೆ ಹೌದಾ ಸೊ ದಟ್ ಈಸ್ ವೈ ಪ್ರಾಜೆಕ್ಟ್ will have external influence on success. This is an important point. Okay. So it is the duty of the project administrator to control both the internal aspects as well as external aspects. Okay. So that is his role to take up the project execution. So he develops the project execution systems. Okay. So
ಸೊ ಏನ್ ಮಾಡ್ತಾನೆ ನೋಡೋಣ. He works on project direction, communication, coordination, and control. He works on project direction, communication, coordination, control, and then organization. So he is responsible for all these activities. The first is project direction. So basically, to measure and keep an eye on the direction of execution of project. ಪ್ರಾಜೆಕ್ಟ್ ಯಾವ ದಿಕ್ಕಲ್ಲಿ ಸಾಗ್ತಾ ಇದೆ, ಪ್ರಾಜೆಕ್ಟ್ ನಾವು ಪ್ಲಾನ್ ಮಾಡಿದ ಪ್ರಕಾರ ನಡೀತಿದ್ಯಾ ಇಲ್ವಾ, ನಡೀತಿದ್ರೆ ಎಷ್ಟು ಫಾಸ್ಟ್ ಆಗಿ ನಡೀತಾ ಇದೆ, ನಾವು ಟೈಮ್ ಲೈನ್ ಒಳಗಡೆ ಫಿನಿಶ್ ಮಾಡ್ತೀವ, ಎಕ್ಸೆಲ್ ಟೈಮ್ ಬೇಕಾಗುತ್ತಾ, ರೈಟ್, ಅಥವಾ ಆನ್ ಟೈಮ್ ಫಿನಿಶ್ ಮಾಡ್ತೀವ, ರೈಟ್. ಡಿವಿಯೇಟ್ ಆಗ್ತಿದ್ರೆ ಯಾವ ರೀತಿಗೋಸ್ಕರ ಡಿವಿಯೇಟ್ ಆಗ್ತಾ ಇದೆ, ಹೇಗೆ ಡಿವಿಯೇಟ್ ಆಗ್ತಾ ಇದೆ, ರೈಟ್, ಅದನ್ನ ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡ್ತಾರೆ. ನೆಕ್ಸ್ಟ್ ಬಂದು ಕೋಆರ್ಡಿನೇಷನ್, ರೈಟ್. ಕೋಆರ್ಡಿನೇಷನ್ ಅಂತ ಗೊತ್ತೇ ಇದೆ ನಿಮಗೆ, ಇಟ್ ಇಸ್ ದಿ ಪ್ಲೇ ಆಫ್ ಆಲ್ ಇಂಟರ್ನಲ್ ಅಂಡ್ ಎಕ್ಸ್ಟರ್ನಲ್ ಪ್ಲೇಯರ್ಸ್. ಹೌದಾ, ಎಲ್ಲ ಪ್ಲೇಯರ್ಸ್ ಮಧ್ಯನೂ ಕೂಡ ಒಂದು ಕಾನ್ಸ್ಟೆಂಟ್ ಕೋಆರ್ಡಿನೇಷನ್ ಇರಬೇಕು, ಕಮ್ಯುನಿಕೇಶನ್ ಇರಬೇಕು. ನಾವು ಡಿಸ್ಕಸ್ ಮಾಡಿದಂಗೆ ಪ್ರಾಜೆಕ್ಟ್ ಟೀಮ್ಸ್ ಇರ್ಬೋದು, ರೈಟ್, ಲೈಕ್ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಇರ್ಬೋದು, ಅಂಡ್ ದೆನ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇರ್ಬೋದು, ಅಂಡ್ ದೆನ್ external suppliers, external vendors, and then consultants. So it's a different internal people and external people ಮಧ್ಯ ಕಾನ್ಸ್ಟೆಂಟ್ ಕಮ್ಯುನಿಕೇಶನ್ ಮುಖಾಂತರ ಕೋಆರ್ಡಿನೇಷನ್ ನ ಮೈಂಟೈನ್ ಮಾಡಬೇಕು. ಎಲ್ಲಿ ಕೋಆರ್ಡಿನೇಷನ್ ತಪ್ಪತ್ತೆ ಅಲ್ಲಿ ಅವನು ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾನೆ, ರೈಟ್. ಲಾಜಿಸ್ಟಿಕ್ಸ್ ಡಿಪಾರ್ಟ್ಮೆಂಟ್ ಮಧ್ಯ ಕೋಆರ್ಡಿನೇಷನ್ ಇಲ್ಲ ಅಂತ ಹೇಳಿದ್ರೆ, ರೈಟ್, ಏನಾಗುತ್ತೆ, ಪ್ರೊಡಕ್ಷನ್ ಮೇಲೆ ಬರ್ತಾ ಹೋಗುತ್ತೆ, ಹೌದಾ, ಪ್ರೊಡಕ್ಷನ್ ಮೇಲೆ ಅಫೆಕ್ಟ್ ಆಗುತ್ತೆ. ಅದೇ ರೀತಿ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್, ಮಾರ್ಕೆಟಿಂಗ್ ಸೇಲ್ಸ್ ಮಧ್ಯ ಕೋಆರ್ಡಿನೇಷನ್ ಇಲ್ಲ ಅಂದ್ರೆ ಏನಾಗುತ್ತೆ, ಈಗ ನಿಮ್ ಸೇಲ್ಸ್ ಡಿಮಾಂಡ್ ಜಾಸ್ತಿ ಇದೆ ಬಟ್ ಮಾರ್ಕೆಟಿಂಗ್ ಸರಿ ಮಾರ್ಕೆಟ್ ಮಾಡ್ತೀರಾ ಅಂದ್ರೆ ಏನಾಗುತ್ತೆ, ನಿಮ್ ಸೇಲ್ಸ್ ಆಬ್ವಿಯಸ್ಲಿ ರೈಸ್ ಆಗಲ್ಲ, ಡೌನ್ ಆಗುತ್ತೆ, ಹೌದಲ್ವಾ, ರೈಟ್. ಅದೇ ತರ ಮಾರ್ಕೆಟಿಂಗ್ ಚೆನ್ನಾಗಿ ಮಾಡ್ತಾ ನಿಮ್ ಸೇಲ್ಸ್ ಡಿಪಾರ್ಟ್ಮೆಂಟ್ ಸರಿ ಕೆಲಸ ಮಾಡ್ತೀರಾ ಅಂದ್ರೆ ಡಿಮಾಂಡ್ ಜಾಸ್ತಿ ಇದ್ರು ಮಾರ್ಕೆಟ್ ಅಲ್ಲಿ ನಿಮ್ ಪ್ರಾಡಕ್ಟ್ಸ್ ಎಲ್ಲ ಆಗ್ತೀರಾ, ಏನಕ್ಕೆ, ಮಾರ್ಕೆಟಿಂಗ್ ಟೀಮ್ ಇಸ್ ನಾಟ್ ಬೀಂಗ್ ವೆರಿ ಆಕ್ಟಿವ್, ರೈಟ್. ಸೊ ದಟ್ ಈಸ್ ವೈ ಇಟ್ ಈಸ್ due to lack of coordination between marketing and sales team. Howda. So your project administrator is responsible for maintaining project coordination within the project, within the team, organization, and also external people. Okay, now, so that is his duty. So next is project control. Right. What is project control? Taking control of project activities. Right. When it is going not according to plan, when it is exceeding the boundary condition. ಪ್ರಾಜೆಕ್ಟ್ ಯಾವಾಗ ಬೌಂಡರಿ ಕಂಡೀಷನ್ ಎಕ್ಸೀಡ್ ಮಾಡ್ತಾ ಇರುತ್ತೆ ಆ ಟೈಮಲ್ಲಿ ಇಟ್ ಈಸ್ ದ ಡ್ಯೂಟಿ ಆಫ್ ದಿ ಪ್ರಾಜೆಕ್ಟ್ ಅಡ್ಮಿನಿಸ್ಟ್ರೇಟರ್, ಓಕೆನಾ, ಟು ಟೇಕ್ ಕಂಟ್ರೋಲ್ ಆಫ್ ದಿ ಪ್ರಾಜೆಕ್ಟ್ ಆಕ್ಟಿವಿಟೀಸ್, ಓಕೆನಾ. ನೆಕ್ಸ್ಟ್ ಪ್ರಾಜೆಕ್ಟ್ ಆರ್ಗನೈಸೇಷನ್, ರೈಟ್. ಫಾರ್ ಎಕ್ಸಾಂಪಲ್, ಕೆಲವೊಂದ್ಸಲ ಎಷ್ಟು ಜನ ಬೇಕು ಅದಕ್ಕಿಂತ ಜಾಸ್ತಿ ಹೈರ್ ಮಾಡಿರ್ತೀರಾ, ಕೆಲವು ಸಲ ಎಷ್ಟು ಜನ ಬೇಕು ಅದಕ್ಕಿಂತ ತುಂಬಾ ಕಮ್ಮಿ ಹೈರ್ ಮಾಡಿರ್ತೀರ, ಅಲ್ಲೇನಾಗ್ತಾ ಇದೆ, ಜಾಸ್ತಿ ಹೈರ್ ಮಾಡಿದ್ರೆ ಸುಮ್ಮನೆ ಎಕ್ಸ್ಟ್ರಾ ಸಂಬಳ ಕೊಟ್ಟು ದುಡ್ಡು ವೇಸ್ಟ್ ಮಾಡ್ತಿದ್ದೀರಾ, ಆಯ್ತಾ, ಕೆಲಸ ಮಾಡ್ತಿಲ್ಲ. ಜನ ಕಮ್ಮಿ ಇದ್ದಾರೆ ಅಂದ್ರೆ ಕೆಲಸ ಮುಗಿತಿಲ್ಲ, ಕೆಲಸನೂ ಮುಗಿತಿಲ್ಲ ಅಂತ, ಎಷ್ಟು ಕೆಲಸ ಮುಗಿಬೇಕು ಅಷ್ಟು ಕೆಲಸನೂ ಮುಗಿತಿಲ್ಲ, ರೈಟ್. ಅಂಡ್ ಕೆಲವು ಸಲ ಆರ್ಗನೈಸೇಷನ್ ಸ್ಟ್ರಕ್ಚರ್ ಚೆನ್ನಾಗಿರಲ್ಲ, ರೈಟ್. ಟೀಮ್ಸ್ ಯಾವ ರೀತಿ ಕಮ್ಯುನಿಕೇಟ್ ಮಾಡ್ತಿರ್ತಾರೆ, ಟೀಮ್ ಡಿವಿಷನ್ ಸರಿ ಇರಲ್ಲ, ರೈಟ್. ಮೀಟಿಂಗ್ ಅಲ್ಲಿ ಇರ್ಬೇಕಿರೋನ್ನ ಆ ಟೀಮ್ ಬರ್ತಿರ್ತಾರೆ, ಆ ಟೀಮ್ ಅಲ್ಲಿ ಇರ್ಬೇಕಿರೋನ್ನ ಈ ಟೀಮ್ ಬರ್ತಿರ್ತಾರೆ, ಅಲ್ಲಿ ಆದ್ರಿಂದ ಎವ್ರಿಥಿಂಗ್ ಎಫೆಕ್ಟ್ ಆಗ್ತಿರುತ್ತೆ, ರೈಟ್. ಸೊ it is the responsibility of the project administrator to take control of the organization. Organization aspects ಏನು ಬರುತ್ತೆ, organization structure, function, and then communication. So ಇಷ್ಟು aspects ಬರುತ್ತೆ. ಈ ಎಲ್ಲ aspects ನಲ್ಲೂ ಕೂಡ ಅವನು ಪ್ರಾಜೆಕ್ಟ್ ಆರ್ಗನೈಸೇಷನ್ ನ ಕಂಟ್ರೋಲ್ ಮಾಡಬೇಕಾಗುತ್ತೆ, ಮಾನಿಟರ್ ಮಾಡ್ತಾನೆ, ಕಂಟ್ರೋಲ್ ಮಾಡ್ತಾನೆ, ಡಿಸೈನ್ ಕೂಡ ಮಾಡ್ತಾನೆ, ಓಕೆನಾ. ಸಪೋಸ್ IT ರಿಲೇಟೆಡ್ ಪ್ರಾಜೆಕ್ಟ್ಗೆ one type of project organization work ಆಗುತ್ತೆ, one type of organization structure ನೀಟಾಗಿ ವರ್ಕ್ ಆಗುತ್ತೆ. ಅದೇ ನಾನ್ IT ಪ್ರಾಜೆಕ್ಟ್ಸ್ಗೆ ಬೇರೆ ತರ ಇರಬೇಕಾಗುತ್ತೆ, ರೈಟ್. ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ಗೆ ಬೇರೆ ತರ ಆರ್ಗನೈಸೇಷನ್ ಸ್ಟ್ರಕ್ಚರ್ ಮೇಂಟೈನ್ ಮಾಡಬೇಕಾಗುತ್ತೆ.
ಒಂದೇ ರೆಡಿಟ್ ಆರ್ಗನೈಸೇಷನ್ ಸ್ಟ್ರಕ್ಚರ್ ಇಟ್ಕೊಂಡು ಎಲ್ಲಾ ತರ ಆಕ್ಟಿವಿಟೀಸ್ ಮಾಡ್ತೀನಿ ಅಂದ್ರೆ ಆರ್ಗನೈಸೇಷನ್ ಎಫಿಷಿಯಂಟ್ ಆಗಿ ವರ್ಕ್ ಆಗ್ತಿರಲ್ಲ, ರೈಟ್? ಎಫಿಷಿಯಂಟ್ ಆಗಿ ವರ್ಕ್ ಮಾಡ್ತಿರಲ್ಲ, ಮತ್ತೆ ಆರ್ಗನೈಸೇಷನ್ ಗ್ರೋತ್ ಕೂಡ ಅಫೆಕ್ಟ್ ಆಗ್ತಿರುತ್ತೆ, ರೈಟ್? ಸೊ ದೀಸ್ ಆರ್ key important points in project execution system, right? To work on the project direction, to work on project communication, project coordination, project control, and project organization. So who is responsible? Project administrator. So now who is project administrator? Definition ಕೇಳ್ತೀರಾ? Who is the key personnel? ನಾವು ಸ್ಟೇಕ್ ಹೋಲ್ಡರ್ಸ್ ನೋಡಿದ್ವಿ. ಯಾರ ಸ್ಟೇಕ್ ಹೋಲ್ಡರ್ಸ್ ಇದ್ರು? ಬೋರ್ಡ್ ಆಫ್ ಡೈರೆಕ್ಟರ್ಸ್, ಬೋರ್ಡ್ ಆಫ್ ಅಡ್ವೈಸರ್ಸ್, CXO, ಪ್ರಾಜೆಕ್ಟ್ ಮ್ಯಾನೇಜರ್, ರೈಟ್? ದೆನ್ ಜನರಲ್ ಮ್ಯಾನೇಜರ್, ಟೀಮ್ ಲೀಡರ್, and then team member, vendor, suppliers, and then customers. ಹೌದಾ? ಇಷ್ಟು ಇದರಲ್ಲಿ who is the project administrator? ಯಾರಿರ್ಬೋದು? Who could be the project administrator? Is it project manager, project consultant, team leader, CXO, or who? ಯಾರಿರ್ಬೋದು? ಹಾ? Who is the project administrator? ಯಾರಿರ್ಬೋದು? Any guesses? Who could be the project administrator? Right. So this is the homework for you. Next class, we will start discussing on execution. Execution focus on second unit level. This marks the completion of your second unit. That is project. Second unit name ಏನು? ಅದು ಗೊತ್ತಿಲ್ಲ. Second unit name ಏನು? ಹಾ? Project administration. ಹೌದಾ? ಸೆಕೆಂಡ್ ಯೂನಿಟ್ ಯಾವ್ದು PMS ಅಲ್ಲಿ? ಯಾರಿಗೂ ಸೆಕೆಂಡ್ ಯೂನಿಟ್ ಯಾವ್ದು ಅಂತಾನೆ ಗೊತ್ತಿಲ್ಲ. 2 ಯೂನಿಟ್ ಮುಗಿಸಿದೀವಿ ಯಾವ್ದು? ರೈಟ್. ಸೆಕೆಂಡ್ ಯೂನಿಟ್ ನೇಮ್ ಬಂದು ಪ್ರಾಜೆಕ್ಟ್ ಅಡ್ಮಿನಿಸ್ಟ್ರೇಷನ್ ಅಂತ, ರೈಟ್? ಸೆಕೆಂಡ್ ಯೂನಿಟ್ ಅಲ್ಲಿ we study all the administrative aspects of the project. ಇದುವರೆಗೂ ಅದನ್ನೇ ತಾನೇ ಮಾಡಿದ್ದು. ಪ್ರಾಜೆಕ್ಟ್ ನ ಯಾವ ರೀತಿ ಅಡ್ಮಿನಿಸ್ಟ್ರೇಟ್ ಮಾಡಬೇಕು, ಆಡಳಿತ ಮಾಡಬೇಕು ಗೊತ್ತಾ? ಸೊ ಅದನ್ನ ನಾವು ಕಲ್ತಿದ್ವಿ, ರೈಟ್? ಸೊ ನೆಕ್ಸ್ಟ್ ಕ್ಲಾಸ್ ಹೇಳಬೇಕು who is the project administrator, whether project manager, project consultant, CXOs or team leader. ಯಾರು? who is the project consultant? ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಫಸ್ಟ್ MCQ will be the same question. who is the project administrator ಅಂತ, ರೈಟ್? ಲೆಟ್ಸ್ ಸಿ ಯಾರು ಆನ್ಸರ್ ಹೇಳ್ತಾರೆ ಅವ್ರಿಗೆ ಒಂದು ಚಾಕ್ಲೇಟ್ ಗಿಫ್ಟ್ ಇರುತ್ತೆ, ಓಕೆನಾ? ಅದ್ ನಾನ್ ಕೊಡಲ್ಲ, ಇಬ್ರು ಹೇಳ್ತೀನಿ. ಅದ್ರಲ್ಲಿ ಒಬ್ರು ತಪ್ಪು ಹೇಳ್ತಾರೆ, ಇನ್ನೊಬ್ರು ಸರಿ ಹೇಳ್ತಾರೆ. ಯಾರು ತಪ್ಪು ಹೇಳ್ತಾರೆ ಅವ್ರು ಸರಿಯಾಗಿ ತಗೊಳ್ಕೊಡೋದು, ಅವ್ರು ಯಾವ್ದು ಕೇಳ್ತಾರೆ ಅದನ್ನ ತಂದ್ಕೊಡೋದು, ಓಕೆನಾ? ಥ್ಯಾಂಕ್ ಯು.